ಸುಮ್ಮನೆ ಹೆಂಗಿರ್ಲಿ ಏಯ್ ಬೇವರ್ಸಿ ಮಕ್ಕಳನ್ನ ಜಾಸ್ತಿ ನೋಡ್ಕೊಳಕ್ಕಾಗಲ್ಲ. ಒಂದು ದಿನ ಆದ್ರೂ ಟೈಮ್ಗೆ ಏನಾದ್ರು ಟಿಫನ್ ಮಾಡಿದ್ದೀನಿ ನೀನು. ಇನ್ನೂ ಒಬ್ಬ ಮಗನ ಹಾಸ್ಟೆಲ್ ಇಟ್ಟಿದ್ಯಾ, ಒಬ್ಬ ಮಗಳನ್ನ ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಹತ್ರ ಇಟ್ಟಿದ್ಯಾ. ಇನ್ನೇನೆ ನಿನ್ ಮಕ್ಕಳು ನೋಡ್ಕೊಂತಾ ಇರೋದು, ಇನ್ನೇನೆ ನಿನ್ ಸಂಸಾರ ಮಾಡ್ತಾ ಇರೋದು. ಇದು ಒಂದು ಸಂಸಾರನ? ನಿಂಗೂ ನನ್ನ ಸಂಬಂಧ ಇವತ್ತೇ ಎಂಟಾಗ್ಬಿಡ್ಬೇಕು. ಇರು ನಿಂಗೆ ಮಾಡ್ತೀನಿ. ಹಲೋ ಅಮ್ಮ, ಫೋನ್ ನಿನ್ನ ಹತ್ರ ಯಾಕೆ ಇದೆ? ಕೊಡು ಅಮ್ಮನ ಕೈಲಿ. ಏನಂತ ಅಮ್ಮನ್ಗೆ? ಹಲೋ ಅಮ್ಮ, ನಾನ್ ಹೇಳೋದು ಜಾಗ್ರತೆಯಿಂದ ಕೇಳಿಸ್ಕೊ. ಈಗ ಸಿಗ್ಲಿಲ್ಲ ಮನೆ ಹತ್ರ ಬಾ. ಯಾಕಮ್ಮ, ಏನಾಯ್ತು ಮಗಳೇ? ನನ್ ಗಂಡ ಆದವನು ನನ್ನ ಬದುಕಕ್ಕೂ ಬಿಡ್ತಿಲ್ಲ, ಸಾಯಕ್ಕೂ ಬಿಡ್ತಿಲ್ಲ. ನನ್ ಕೈಲಿ ಆಗ್ತಿಲ್ಲ. ಯಾವಾಗ ನೋಡಿದ್ರು ಜಗಳ ಮಾಡ್ಕೊಂಡು ಸಾಯ್ತಾನೆ. ನನ್ ಕೈಲಿಂದ ಇರಕ್ ಆಗ್ತಿಲ್ಲ. ಮಗಳೇ, ಅದು ನಿಮ್ ಸಂಸಾರ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದನ್ನ ನನ್ನವರೆಗೂ ತರಬೇಡಿ. ಯಾವಾಗ ನೋಡಿದ್ರು ಜಗಳ ಮಾಡ್ಕೊಂಡು ಸಾಯ್ತಾನೆ. ನನ್ ಕೈಲಿಂದ ಇರಕ್ ಆಗ್ತಿಲ್ಲ. ಅಮ್ಮ ಕೇಳಿಸ್ತಾ ಇದೆಯಾ ನಿನ್ಗೆ? ಹೇಳಮ್ಮ. ಅಮ್ಮ ಕೇಳಿಸ್ತಾ ಇದೆಯಾ ನಿನ್ಗೆ? ಮತ್ತೆ ಯಾಕೆ ಮಾತಾಡ್ತಿಲ್ಲ? ಈ ಕದ್ರೆ ಬಂದೇ ಬರ್ತೀನಮ್ಮ. ಅದು ನಿಮ್ ಸಂಸಾರಕ್ಕೆ ಒಳ್ಳೇದಲ್ಲ ಅಮ್ಮ. ಆದ್ರೆ ನಾಳೆ ದಿವಸ ನೀವಿಬ್ರು ಒಂದಾಗ್ಬಿಡ್ತೀರಾ. ಅಳಿನಿಗೆ ನಮ್ಮ ಮೇಲೆ ಕೆಟ್ಟ ಭಾವನೆ ಬರುತ್ತೆ. ನೋಡಮ್ಮ, ನಿಮ್ ಗಂಡ ಹೆಂಡತಿ ಜಗಳದಲ್ಲಿ ನಮ್ಮನ್ನು ಸೇರ್ಸ್ಕೊಬೇಡಮ್ಮ. ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸಂಸಾರನ ಸರಿಪಡಿಸ್ಕೊಳ್ಳಿ. ಇಲ್ಲಾಂದ್ರೆ ಚೆನ್ನಾಗಿರೋ ಸಂಸಾರಗಳು ಕಿತ್ತ ಹೋಗ್ತಾವಮ್ಮ. ಅವನಂತೂ ಚೆನ್ನಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ನಿಮ್ ಗಂಡನಾರು ಚೆನ್ನಾಗಿ ನೋಡ್ಕೋ ತಾಯಿ. ಅಪ್ಪ ಬೇಡ, ಅಜ್ಜಿ ಬೇಡ, ನಾನು ಬೇಡ. ಫೋನ್ ಇದ್ರೆ ಸಾಕಲ್ವಾ ನಿಂಗೆ?